ಅಡಿಗೆ ರೂಮಿನಲ್ಲಿ ಯಾವುದೇ ಅಡಿಗೆ ಮಾಡಬೇಕಾದರೂ ಕೂಡ ಕೆಂಪು ಸುಂದರಿ ಪಕ್ಕದಲ್ಲೇ ಇರಬೇಕು, ಅರ್ಥಾತ್ ಟೊಮ್ಯಾಟೊ ಹಣ್ಣು. ಆ ಸುಂದರಿಯ ಬೆಲೆ ಈಗ ಗಗನಕ್ಕೇರಿದೆ. ಕಳೆದ 8 ದಿನಗಳಿಂದ ಹೆಚ್ಚುತ್ತಲೇ ಇರುವ ಟೊಮ್ಯಾಟೊ ದರ. ಮೊಟ್ಟೆ ತಂದಿದ್ದೀವಿ, ಆಮ್ಲೆಟ್ ಮಾಡಬೇಕು, ಟೊಮ್ಯಾಟೊ ಹಾಕಬೇಕಾ ಹಾಕಬಾರ್ದು, ಗಂಡ ಹೆಂಡತಿ ಜಗಳ ಆಡಿರೋ ಇನ್ಸಿಡೆಂಟ್ ಕೂಡ ನಡೆದು ಹೋಗಿದೆ. ಕಳೆದ 8 ದಿನಗಳಿಂದ ಹೆಚ್ಚುತ್ತಲೇ ಇರುವ ಟೊಮ್ಯಾಟೊ ದರ. 14 ಕೆಜಿ ಬಾಕ್ಸ್ ದರ 500 ರಿಂದ 1500ಕ್ಕೆ ಹರಾಜು. ರೈತರಿಗೆ ಸಂತಸ, ಗ್ರಾಹಕರಿಗೆ ಸಂಕಟ. 100ರ ಗಡಿ ತಲುಪುತ್ತಿರುವ ಟೊಮ್ಯಾಟೊ ಬೆಲೆ. ಉತ್ತಮ ದರ್ಜೆಯ ಟೊಮ್ಯಾಟೊ ಕೆಜಿಗೆ ಹಾಪ್ಕಾಮ್ಸ್ಗಳಲ್ಲಿ 80ಕ್ಕೆ ಮಾರಾಟ. ಇದು ಟೊಮ್ಯಾಟೊ ಸೀಸನ್ ಅಲ್ಲ, ಹಾಗಾಗಿ ವಿಪರೀತ ಮಳೆ ಇದೆ ರಾಜ್ಯದಲ್ಲಿ. ಸೊ ಹಾಗಾಗಿ ಬೆಳೆ ಕೂಡ ನಾಶ ಆಗಿದೆ. ಹಾಗಾಗಿ ಬೆಳೆ ಇಳುವರಿ ಕುಸಿತ ಕಂಡಿದೆ. ಹಾಗಾಗಿ ಸ್ವಾಭಾವಿಕ ಬೆಲೆ ರೇಟ್ ಹೆಚ್ಚಾಗುತ್ತೆ. ಇದರಿಂದ ಮಾರುಕಟ್ಟೆಗೆ ಬರುವ ಟೊಮ್ಯಾಟೊ ಪ್ರಮಾಣ ಇಳಿಕೆ. ಹೋಟೆಲ್ಗಳಲ್ಲಿ ರಸಮಿಗೆ ಟೊಮ್ಯಾಟೊ ಅತ್ಯಗತ್ಯ. ಇದೇ ಏಕಿ ದರ ಏರಿಕೆಯಾಗಿದೆ. ಉತ್ತಮ ಸಾಹು ಹೈಬ್ರಿಡ್ ಟೊಮ್ಯಾಟೊ ಕೆಜಿ 15 ಬಾಕ್ಸಿಗೆ 1500 ರೂಪಾಯಿ. ಬೆಳೆ ಕುಸಿತ, ಪೂರೈಕೆ ಕೊರತೆ, ದರ ಇನ್ನೂ ಹೆಚ್ಚಳ. ಈ ಹಿಂದೆ ಈರುಳ್ಳಿ ಬೆಲೆನೂ ಹಿಂಗೆ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ ಈಗಾಗಲೇ ವಿಪರೀತ ಮಳೆಯ ಕಾರಣ ಜೊತೆಗೆ ಈ ಟೊಮ್ಯಾಟೊಗಳಿಗೆ ಹೊಸ ರೋಗ ಕೂಡ ಬರ್ತಾ ಇದೆ. ಹಾಗಾಗಿ ರೈತರು ಬೆಳೆದಂತಹ ಬೆಳೆಗಳು ಅಕ್ಷರಶಃ ನಾಶ ಆಗಿದೆ. ಇನ್ನು ಕೆಲ ಭಾಗಗಳಲ್ಲಿ ಟೊಮ್ಯಾಟೊಗಳಿಗೆ ಏನು ಸಂಭವಿಸಿಲ್ಲ, ಅರ್ಥ ರೋಗ ಈಗ ಏನು ಸಂಭವಿಸಿಲ್ಲ, ಇಳುವರಿ ಬಂದಿದೆ. ಈ ಮಾರ್ಕೆಟಲ್ಲಿ ಬೇಡಿಕೆ ಇದೆ, ರೈತರ ಬಳಿ ಟೊಮ್ಯಾಟೊ ಕಡಿಮೆ ಇದೆ. ಈ ಕಾರಣದಿಂದಾಗಿ ಆಟೋಮೆಟಿಕ್ ಬೆಲೆ ಜಾಸ್ತಿ ಆಗುತ್ತೆ. ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಇದ್ದಾಗ ರೈತರ ಬೆಳೆಗೆ ಬೆಲೆ ಹೆಚ್ಚುತ್ತೆ. ಈಗಾಗಲೇ ಟೊಮ್ಯಾಟೊಯ ಬೆಲೆ ಗಗನ ಕುಸುಮವಾಗಿದೆ. ಹಿಂಗೆ ಹೋದರೆ ಟೊಮ್ಯಾಟೊಗೆ ಕೆಜಿಗೆ 500 ರೂಪಾಯಿ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. 14 ಕೆಜಿ ಬಾಕ್ಸ್ ದರ 500 ರಿಂದ 1500 ರೂಪಾಯಿವರೆಗೂ ಕೂಡ ಆಗಿದೆ. ರೈತರಿಗೆ ಸಂತಸ, ಆದರೆ ಗ್ರಾಹಕರಿಗೆ ಸಂಕಟ. ಪ್ರತಿಯೊಂದು ಕಾರ್ಯಕ್ಕೂ ಟೊಮ್ಯಾಟೊ ಹಣ್ಣು ಬೇಕು. ರಸಮಿಗೂ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಹಾಕದಲ್ಲೇ ಇದ್ದರೆ ಅದರಲ್ಲೊಂದು ಹುಳಿ ಅಂಶನೇ ಇರೋದಿಲ್ಲ. ಹಿಂಗಿದ್ದಾಗ ಪ್ರತಿಯೊಂದಕ್ಕೂ ಟೊಮ್ಯಾಟೊ ಬೇಕಾಗಿರುವುದರಿಂದ ಟೊಮ್ಯಾಟೊ ಎಷ್ಟೇ ರೇಟ್ ಆದರೂ ಕೂಡ ಮಾರ್ಕೆಟಿಗೆ ಹೋಗಿ ಜನ ತಗೊಬರ್ತಿದ್ದಾರೆ. ಆದರೆ ಅವ್ರ ಜೇಬಿಗೆ ಕತ್ತರಿ ಇದು. ಇದರಿಂದ ಮಾರುಕಟ್ಟೆಗೆ ಬರುವ ಟೊಮ್ಯಾಟೊ ಪ್ರಮಾಣ ಇಳಿಕೆಯಾಗಿದೆ. ಇದರಿಂದ ಏಕಾಏಕಿ ದರ ಕೂಡ ಏರಿಕೆಯಾಗಿದೆ. ಉತ್ತಮ ಹೈಬ್ರಿಡ್ ಟೊಮ್ಯಾಟೊ 15 ಕೆಜಿ ಬಾಕ್ಸಿಗೆ 1500 ರೂಪಾಯಿ ರೇಟ್ ಆಗಿದೆ. ಬೆಳೆ ಕುಸಿತ, ಪೂರೈಕೆಗೆ ಕೊರತೆ, ದರ ಇನ್ನೂ ಕೂಡ ಹೆಚ್ಚಳ ಆಗೋ ಸಾಧ್ಯತೆಗಳಿದ್ದಾವೆ. ಟೊಮ್ಯಾಟೊ ಹಣ್ಣಿನ ಬೆಲೆ ಏರಿಕೆಯಿಂದಾಗಿ ರಾಜ್ಯದ ಮಹಿಳಾ ಮಣಿಗಳೆಲ್ಲ ಒಂತರಹದಲ್ಲಿ ದೇವಸ್ಥಾನದಲ್ಲಿ ಜನಹಿತಕ್ಕಾಗಿಯೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಟೊಮ್ಯಾಟೊ ಹಣ್ಣಿನ ಬೆಲೆ ಕಡಿಮೆ ಆಗಲಿ ಅಂತಲೂ ಕೂಡ ಪ್ರಾರ್ಥನೆ ಮಾಡಿದರೆ ಅದರಲ್ಲಿ ಅಚ್ಚರಿ ಪಡಬೇಕಾಗಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.